ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತೀನಿ. ಇವತ್ತು ಒಂದು ಮಿರಾಕಲ್ ಆದಂಥ ಒಂದು ಟಾಪಿಕ್ ತಂದಿದ್ದೀನಿ. ಏನು ಅಂದರೆ ನಾನು ವಿಡಿಯೋದಲ್ಲಿ ನಿಮಗೆ ಒಂದು ಹಾಕಿದ್ದೀನಿ. ಏನು ಅಂದರೆ 11 ಏಂಜಲಿಕ್ ನಂಬರು, ಮಿರಾಕಲ್ ಆದಂಥ ನಂಬರು. ಪ್ರತಿದಿನ ಆ ಒಂದು ಟೈಮಲ್ಲಿ ನಾವು ಒಂದು ಅಫರ್ಮೇಷನ್ ಮಾಡಿದ್ರೆ ಖಂಡಿತ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಂತ ನಾನು ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ. ಆದರೆ ಇನ್ನೊಂದು ನಂಬರು 11 ಏಂಜಲಿಕ್ ನಂಬರು ನಾಳೆ ಬಂದಿದೆ. ಅಂದರೆ 11/11/2025 ನವೆಂಬರ್ 11ನೇ ತಾರೀಕು ಈ ಒಂದು ಏಂಜಲಿಕ್ ನಂಬರು ಬಂದಿದೆ. ಅದು ತುಂಬ ಮಿರಾಕಲ್ ಆದಂಥ ನಂಬರು, ಅದೃಷ್ಟದ ನಂಬರು ಅಂತಲೇ ಹೇಳ್ಬೋದು. ಆ ಒಂದು ದಿನದಂದು ಕೂಡ ನಾವು ಏನು ಅಫರ್ಮೇಷನ್ ಮಾಡೋದ್ರಿಂದ ಬೇಗ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಂದ್ಬಿಟ್ಟು ಆ ದಿನನೂ ಕೂಡ ನೀವು ಅಫರ್ಮೇಷನ್ನ ಮಾಡ್ಬೋದು. ಈ ಒಂದು ಅಫರ್ಮೇಷನ್ನ ಯಾರೆಲ್ಲ ಯೂನಿವರ್ಸಲ್ನ ನಂಬಿ ಒಂದು ನಂಬಿಕೆ ಅನ್ನೋದಿರುತ್ತೆ ಅವ್ರು ಮಾಡಿದಾಗ ಖಂಡಿತ ನಾನು ಹೇಳ್ತಾ ಇದ್ದೀನಿ, ಯೂನಿವರ್ಸಲ್ನ ಒಂದನ್ನು ಕೇಳಿದ್ರೆ ಅದು 10 ಅಷ್ಟು ನಮಗೆ ಕೊಡುತ್ತೆ ಅಂತ. ಹಾಗಾಗಿ ನಂಬಿಕೆ ಇಟ್ಟು ಮಾಡಿದ್ರೆ ಖಂಡಿತ ಅದು ವರ್ಕ್ ಆಗುತ್ತೆ. ನಂಬಿಕೆ ಇಲ್ದವರು ಖಂಡಿತ ಮಾಡೋಕ್ಕೆ ಹೋಗ್ಬೇಡಿ, ಅದು ಖಂಡಿತ ವರ್ಕ್ ಆಗಲ್ಲ. ಹಾಗಾಗಿ ಈ ಒಂದು ನಾಳೆ ಒಂದು ಏನು ಮ್ಯಾನಿಫೆಸ್ಟೇಷನ್ ಮಾಡಿದ್ರಿ, ಒಂದು ಅಫರ್ಮೇಷನ್ನ ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ. ಏನು ಅಂದರೆ ನಾಳೆ 11/11 ಇರೋದ್ರಿಂದ ನೀವು 11 ಗಂಟೆಗೆ ಒಂದು ಅಲಾರಾಮ್ ಆದರೂ ಇಟ್ಕೊಳ್ಳಿ. ಆ ಟೈಮಿಂಗ್ಸ್ನ ನೋಡಿಕೊಂಡು 11 ಗಂಟೆಗೆ ನೀವು 11 ಅಫರ್ಮೇಷನ್ನ ಬರಿಬೇಕಾಗುತ್ತೆ. ಯಾವ ಥರ ಅಫರ್ಮೇಷನ್ನು ಪಾಸಿಟಿವಲ್ಲಿ ಅದು ಆಗಿದೆ ಅನ್ನೋ ರೀತಿಯಲ್ಲಿ ನಿಮಗೆ ಏನೇನು ಇಷ್ಟ ಇದೆ ಅದನ್ನು 11 ಅಫರ್ಮೇಷನ್ನ ಬರೀರಿ. 11 ಅಫರ್ಮೇಷನ್ನ ಬರೆದು ಅದನ್ನು 11 ಟೈಮ್ ಆಗುತ್ತಲ್ಲ ಆವಾಗ ಅದನ್ನು ಓದ್ರಿ. 11 ಏನು ಅಫರ್ಮೇಷನ್ ಬರೆದಿರ್ತೀರ ಅದನ್ನು ಓದ್ರಿ. 11 ಗಂಟೆಯಲ್ಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, 11 ಆಗುತ್ತೆ. ಆ ಒಂದು 11 ಈ ಒಂದು ಅಫರ್ಮೇಷನ್ನ ಓದ್ಬಿಟ್ಟು ಈ ಒಂದು ಪ್ರೊಸೆಸ್ನ ನೀವು 11 ದಿನ ಮಾಡಬೇಕಾಗುತ್ತೆ. ಬೆಳಗ್ಗೆ 11 ಮಾಡ್ಬೋದು, ನೈಟ್ 11 ಕೂಡ ಮಾಡ್ಬೋದು. ಆದರೆ ನಾಳೆಯಿಂದ ಸ್ಟಾರ್ಟ್ ಮಾಡಬೇಕಂತೆ. 11/11/2025 ಆ ಒಂದು ಡೇಟಲ್ಲಿ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈ ಒಂದು ಪ್ರೊಸೆಸ್ನ ನೀವು 11 ದಿನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಏನು ನೀವು ಹಾಳೆಯಲ್ಲಿ ಬರಿಬೋದು, ಇಲ್ಲ ಒಂದು ಬುಕ್ಸಲ್ಲಿ ಬರಿಬೋದು. ಅದು 11 ದಿನ ಬರೆದ್ಬಿಟ್ಟು 11 ದಿನನೂ ಹೇಳ್ಬಿಟ್ಟು ಅದನ್ನು 1 ವಾರದವರೆಗೆ ನೀವು ಇಡಬೇಕಾಗುತ್ತೆ. ಇಟ್ಟಿದ ನಂತರ ಅದು ನೆಕ್ಸ್ಟ್ 1 ವಾರ ಕಳೆದ ನಂತರ ಅದನ್ನು ನೀವು ಬರ್ನ್ ಮಾಡಬೇಕಾಗುತ್ತೆ. ಬರ್ನ್ ಮಾಡಿಬಿಟ್ಟು ಅದನ್ನು ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಯೂನಿವರ್ಸಲ್ಗೆ ಆ ಬರ್ನ್ ಮಾಡಿರೋದು ಹೇಗೆ ಹೊರಗಡೆ ನಾವು ಯೂನಿವರ್ಸಲ್ಗೆ ಕಳಿಸ್ಬೇಕು ಅಂತ, ಅದು ನಿಮ್ಮ ಕೈಯಲ್ಲಿ ಬರ್ನ್ ಮಾಡಿರೋದು ಇಟ್ಕೊಂಡು ಉಫ್ ಅಂತ ಹೊರಗಡೆ ಬಂದು ಉದ್ದಾಗ ಅದೆಲ್ಲ ಒಂದು ಯೂನಿವರ್ಸಲ್ಗೆ ಹೋಗುತ್ತೆ, ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಆ ಥರನಾದರೂ ಮಾಡ್ಬೋದು. ಇಲ್ಲ ಅಂತ ಅಂದರೆ ಒಂದು ಭೂಮಿಯಲ್ಲಿ ಮಣ್ಣನ್ನು ತೆಗೆದ್ಬಿಟ್ಟು ಈ ಒಂದು ಬರ್ನ್ ಮಾಡಿರೋ ಅಂಥದ್ದನ್ನ ಅದರೊಳಗೆ ಹಾಕಿ ಮುಚ್ಚಿದ್ರೆ ಸಾಕು. ನಿಮ್ಮ ಅಫರ್ಮೇಷನ್ನು ಬೇಗ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಖಂಡಿತ ಯೂನಿವರ್ಸಲ್ನ ನಂಬಿ ಪ್ರತಿದಿನ ಕೇಳಿ. ಖಂಡಿತ ಯೂನಿವರ್ಸಲ್ ನಮ್ಗೆ 10ರಷ್ಟು ಕೊಡ್ತಿರುತ್ತೆ. ದಿನ ಕೇಳೋದ್ರಿಂದ ಬೇಗ ನಾವು ಯೂನಿವರ್ಸಲ್ಗೆ ಕನೆಕ್ಟ್ ಆಗ್ತೀವಿ. ಈ ಒಂದು ದಿನನ ಖಂಡಿತ ನೀವು ಉಪಯೋಗ ಮಾಡ್ಕೊಳ್ಳಿ. ತುಂಬಾ ಒಂದು ಒಳ್ಳೆಯ ದಿನ, ಒಳ್ಳೆ ಅಫರ್ಮೇಷನ್ನ ಬರ್ಕೊಳ್ಳಿ. ಒಂದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಂತ ಹೇಳ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.